ಹಾಯ್, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅಲ್ಲಿ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ ಅದರ 5ನೇ ವಚನದಲ್ಲಿ ದೇವರು ಯೆಹೋಶುವನಿಗೆ ಈ ಥರ ವಾಗ್ದಾನ ಮಾಡ್ತಾರೆ. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಜೊತೆ ಇರ್ತೇನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡಲ್ಲ, ನಾನು ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ದೇವರು ಯೆಹೋಶುವನಿಗೆ ವಾಗ್ದಾನ ಮಾಡ್ತಾರೆ. ಯಾಕೆ ಅಂತಂದರೆ 40 ವರ್ಷಗಳ ಕಾಲ ಮೋಶೆ ಆ ಇಸ್ರಾಯೇಲ್ ಜನರನ್ನು ನಡೆಸಿದ. ಈಗ ಆ ಜವಾಬ್ದಾರಿ ಯೆಹೋಶುವನಿಗೆ ಬತ್ತಾಯಿತು. ಅಂದರೆ ನೀನು ಇವ್ರನ್ನ ಏನು ಮಾಡಬೇಕು, ವಾಗ್ದಾನದ ದೇಶಕ್ಕೆ ನೀನು ಕರ್ಕೊಂಡು ಹೋಗಬೇಕು, ಅಥವಾ ನಾನೇನು ಅವ್ರಿಗೆ ಹೇಳಿದ್ದೀನೋ ಪ್ರಾಮಿಸ್ ಲ್ಯಾಂಡ್, ಆ ಕಾನಾನ್ ದೇಶಕ್ಕೆ ನೀನು ಕರ್ಕೊಂಡು ಹೋಗ್ಬೇಕು ಎಂಬುದಾಗಿ ಜವಾಬ್ದಾರಿ ಕೊಡ್ತವ್ರೆ. ಸೊ ದೇವ್ರು ಹೇಳ್ತಾ ಇರೋದು ಮೊದಲನೇ ವಾಕ್ಯ, ನಾನು ಮೋಶೆ ಸಂಗಡ ಇದ್ದಾಗೆ ನಾನೇನು ಮಾಡ್ತೀನಿ, ನಿನ್ನ ಸಂಗಡ ಇರ್ತೀನಿ. ಯಾಕೆಂತಂದರೆ ದೇವರು ಆತನ ಸಂಗಡ ಇಲ್ಲ ಅಂತಂದರೆ ಅವನು ಆ ಜನರನ್ನು ಕಾನಾನ್ ದೇಶಕ್ಕೆ ಸೇರ್ಸೋಕ್ಕಾಗಲ್ಲ. ಮೊದಲನೇದು, ಯಾಕೆಂದರೆ ಅವರು ಕಠಿಣವಾದಂಥ ಜನರು ಅವರಾಗಿದ್ದರು. ಮೋಶೆ ಆ 40 ವರ್ಷಗಳ ಕಾಲ ಆತನು ಆ ಜನನ ಅವನು ನಡೆಸ್ತಾನೆ. ಸೊ ನಡೆಸಿ ಅವನು ಒಂದು ಹಂತಕ್ಕೆ ತಗೊಂಡು ಬಂದು ಬಿಟ್ಟಾಗ ಆ ಜವಾಬ್ದಾರಿ ಯೆಹೋಶುವನಿಗೆ ಬರ್ತದೆ. ಸೊ ಈಗ ಯೆಹೋಶುವನ ಜವಾಬ್ದಾರಿ ಏನು ಅಂತಂದರೆ ಆತನು ಕಾನಾನ್ ದೇಶಕ್ಕೆ ಅವ್ರನ್ನ ಕರ್ಕೊಂಡು ಹೋಗಬೇಕು, ಆ ಜವಾಬ್ದಾರಿ. ಸೊ ದೇವರು ಹೇಳೋದು, ನಾನು ಮೋಶೆ ಸಂಗಡ ಇದ್ದಾಗ ನಾನು ನಿನ್ನ ಜೊತೆ ಇರ್ತೀನಿ, ನೀನು ಎದುರು ಬೇಡ, ಭಯ ಪಡ್ಬೇಡ. ಸೊ ಇವತ್ತು ದೇವರು ನಮ್ಮ ಜೀವಿತಗಳಲ್ಲಿ ಏನೇನು ಕೆಲಸ ಕಾರ್ಯಗಳನ್ನ ಕೊಟ್ಟವರು, ಇವತ್ತು ದೇವರು ನಮ್ಮ ಸಂಗಡ ಹೇಳೋದಷ್ಟೇ, ನೀವು ಎದುರು ಬೇಡ, ನಾನು ನಿನ್ನನ್ನು ಏನು ಮಾಡಲ್ಲ, ಕೈ ಬಿಡಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಯಾಕೆ ಅಂತಂದರೆ ಇವತ್ತಿನ ಪ್ರಪಂಚ ಅಷ್ಟು ಸುಲಭದ ಒಂದು ವಿಷಯ ಅಲ್ಲ. ಈ ಪ್ರಪಂಚ ನಾವು ಬದುಕಬೇಕು ಅಂತಂದರೆ ದೇವರು ನಮ್ಮ ಸಂಗಡ ಇರಲೇಬೇಕು. ಇಲ್ಲ ಅಂತಂದರೆ ನಾವು ಎಲ್ಲ ವಿಷಯದಲ್ಲಿ ನಾವು ಸೋಲೋದು ಅದು ನಿಶ್ಚಯ. ಸೊ ಅದಕ್ಕೆ ದೇವರು ಯಾವ ರೀತಿ ಮೋಶೆಗೆ ಹೇಳೋರು, ಯಾವ ರೀತಿ ಯೆಹೋಶುವನಿಗೆ ಹೇಳೋರು, ನಾನು ನಿನ್ನ ಸಂಗಡ ಇರ್ತೀನಿ ಎಂಬುದಾಗಿ ಇವತ್ತು ದೇವರು ನಮಗೆ ಹೇಳ್ತಿರೋದೇನು ಅಂತಂದರೆ, ನಾನು ನಿಮ್ಮ ಸಂಗಡ ಇರ್ತೀನಿ, ನಾನು ನಿಮ್ಮನ್ನು ಕೈ ಬಿಡಲ್ಲ, ತೊರೆಯುವುದಿಲ್ಲ. ಯಾಕೆಂದರೆ ಎಷ್ಟೋ ಸಮಯ ಬರ್ತದೆ ನಾವು ದೇವರು ನಮ್ಮನ್ನು ಬಿಟ್ಬಿಟ್ಟವ್ರೆ, ಅಥವಾ ದೇವ್ರು ನಮ್ಮನ್ನ ಕೈ ಬಿಟ್ಬಿಟ್ಟವ್ರೆ, ದೇವ್ರು ನಮ್ಮನ್ನ ತೊರೆದ್ಬಿಟ್ಟವ್ರೆ ಅಂತ ಯೋಚನೆ ಮಾಡ್ತೀವಿ. ಆದರೆ ಒಂದೇ ಒಂದು ವಾಗ್ದಾನಕ್ಕೆ ಆತನು ನಂಬಿಗಸ್ತನು, ಆತ ನಮ್ಮನ್ನು ಕೈ ಬಿಡಲ್ಲ, ಆತನು ನಮ್ಮನ್ನು ತೊರೆಯೋದಿಲ್ಲ. ಸೊ ದೇವರು ನಿಮ್ಮ ಸಂಗಡ ಇದ್ದಾರೆ. ಇವತ್ತು ನೀವೇನೇನು ಕೆಲಸ ಮಾಡ್ತಾಯಿದ್ದೀರೋ ದೇವರು ನಿಮ್ಮ ಜೊತೆ ನಿಂತು ಸಹಾಯಗಳನ್ನ ಮಾಡ್ತಾರೆ. ಒಂದೇ ಒಂದು ವಿಷಯ, ಆತನ ಮನುಷ್ಯನ ರೀತಿ ಎರಡು ಮಾತೇನೂ ಅಲ್ಲ, ಆತನು ಏನಾರು ಹೇಳಿದ್ರೆ ಆತನು ಮಾಡ್ತಾನೆ. ಗಾಡ್ ಬ್ಲೆಸ್ ಯು. ಇವತ್ತು ದೇವರು ನಮ್ಗೆ ಹೇಳ್ತಿರೋದೇನು ಅಂತಂದರೆ ಆತನು ನಮ್ಮ ಸಂಗಡ ಇದ್ದಾನೆ. ಗಾಡ್ ಬ್ಲೆಸ್ ಯು.